ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗಾಯ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಕಾರಿಂದ. ಗಾಯ್ಸ್ ಇವತ್ತು ತಮ್ಮೇಲೆ ನೋಡಿರ್ತೀರ ಅಲ್ಲೇ ಕಾರ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ರಿವ್ಯೂ ಮಾಡೋಕ್ಕೆ ನನಗೆ ಏನು ಅಷ್ಟೊಂದೆಲ್ಲ ಗೊತ್ತಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 170 mm ಏನೋ ಐತಂತೆ. ಇರಿ ಒಂದು ನಿಮಿಷ, ಸುಮ್ಮನೆ ರಿವ್ಯೂ ಮಾಡೋಣ ಅಂತ ಇದೆ, ಅದಕ್ಕೆ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇದು ಬಂದುಬಿಟ್ಟು ಶಿಫ್ಟು ಡಿಸೈರು, ನಮ್ಮ ಅಕ್ಕರ ಕಾರು ಹಿಂಗೈತೆ. ನಮಗೆ ಮೇಯ್ನಾಗಿ ಇವಾಗ ಏನು ಬೇಕಾಗಿರೋದು ಅಂದರೆ ಇಂಜಿನ್ ಬಗ್ಗೆ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಆದರೆ ಇದ್ರ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಹೇಳ್ತೀನಿ. ಆಮೇಲೆ ಇದು ಬಂದ್ಬಿಟ್ಟು 5 ಲಿವರ್ ಗೇರ್ ಬಾಕ್ಸ್, ಒಂದು ರಿವರ್ಸ್ ಅಲ್ಲಿಗೆ 6, ಹ್ಯಾಂಡ್ ಬ್ರೇಕು, ಸ್ಟೇರಿಂಗು, ಇದು ಬಂದುಬಿಟ್ಟು ಸ್ಪೀಡೋಮೀಟ್ರು, ಆಮೇಲೆ ಫ್ಯೂಯಲ್ದು, ಮತ್ತು ಇನ್ನೇನು ಇದರಲ್ಲೆಲ್ಲ AC ಇವೆಂಟ್ಸ್ ಎಲ್ಲ ಐತೆ. AC ಅದು ಇದು, ಮತ್ತಿದು ಸಾಂಗ್ ಹಾಕ್ಲಿಕ್ಕೆ, ಬ್ಲೂಟೂತ್ ಎಲ್ಲ ಇದೆ. ರಿವರ್ಸ್ ಹಾಕೊಂಡ್ರೆ ಇಲ್ಲಿ ತೋರಿಸುತ್ತೆ, ಡಿಸ್ಪ್ಲೇ ಮಾಡ್ತೈತಲ್ಲ ಅದು. ಮತ್ತಿನ್ನೇನು ಹೇಳ್ಬೋದು, ಕರೆಕ್ಟ್ ನಿಮಗೆ ನೋಡ್ರಿ ಇಲ್ಲಿ ಪೆಟ್ರೋಲ್ ಎಂದಿದು. ಇದು ಬಂದುಬಿಟ್ಟು ಹಿಂದ್ಗಡೆ ಡಿಕ್ಕಿ ಬಂದ್ಬಿಟ್ಟು ನೋಡ್ರಿ ಈ ಥರ ಕಾಣಿಸ್ತದೆ ನಿಮಗೆ, ಈ ಥರ ಸಿಗ್ತೈತೆ. ಇಷ್ಟು ಆರಾಮಾಗಿ ಲಗೇಜ್ ಎಲ್ಲ ತುಂಬ್ಕೊಂಡು, ಮತ್ತು ಸಿಲಿಂಡ್ರ್ ಆದರೆ ಇದು ಏನು ಮಾಡೋಕ್ಕೆ ಬರೋಲ್ಲ. ಸಿಲಿಂಡ್ರ್ ಆದರೆ ಇಲ್ಲೇ ಬರೀ ಸಿಲಿಂಡ್ರ್ ಕುತ್ಕೊಂತೈತೆ ಅಷ್ಟೇ. ಇನ್ನೇನು ಹೇಳಲಿ, ಇದು ಕರೆಕ್ಟ್ ನನಗೆ ಮಾಹಿತಿ ಗೊತ್ತಿಲ್ಲ. ಆಮೇಲೆ ಒಂದು ದಿವಸ ಇದ್ರ ಬಗ್ಗೆ ತಿಳ್ಕೊಂಡು ಅವಾಗ ಮಾತಾಡ್ತೀನಿ. ಡೀಸೆಲ್ ಗಾಡಿ ಇದು, ಫಾಸ್ಟಾಗೆಲ್ಲ ಓಡಿಸ್ಬೋದು, ಬಟ್ ಆದರೆ ಓಡ್ಸೋಕ್ಕೆ ಇವಾಗ ನಮಗೆ ಅಂದರೆ ಅದು ನಿಮಗೆ ಕರೆಕ್ಟ್ ತೋರ್ಸೋಕ್ಕಾಗಲ್ಲ, ಇನ್ನೊಬ್ರು ಫೋನ್ ಹಿಡ್ಕೊಬೇಕಾಗ್ತೈತೆ, ಇದೆಲ್ಲ ಆಗ್ತೈತೆ. ಅದಕ್ಕೆ ಇವಾಗ ಬೇಡ ಸದ್ಯಕ್ಕೆ, ಆರಾಮಾಗಿ. ಮತ್ತು ಇದು ಕಂಫರ್ಟಬಲ್ ಹೆಂಗೈತೆ, ಯಾಕೆ ತೆಗೆದಿಲ್ಲಲ್ಲ ನೋಡ್ರಿ. ಆರಾಮಾಗಿ ಏನು ಮನೆಯಲ್ಲಿ ಒಂದು ಚಿಕ್ಕ ಫ್ಯಾಮಿಲಿ ಅಂದರೆ ಅಮ್ಮ ಅಪ್ಪ ಇನ್ನೂ ಮಕ್ಕಳು ಇಬ್ಬರಿದ್ದರೆ ಆರಾಮಾಗಿ ಇಂಥ ಗಾಡಿ ತಗೊಂಡ್ರೆ ಆರಾಮಾಗಿ ನೋಡ್ರಿ, ಹಿಂದೆ ಈ ಥರ ಕಾಣ್ತೈತೆ. ಆರಾಮಾಗಿ ಓಡಾಡ್ಕೊಂಡು ಒಂದು 3 ಜನ ಕುತ್ಕೋಬೋದು ಇಲ್ಲಿ ಹಿಂದೆ. ಮತ್ತು ಸ್ಪೀಕರ್ಗಳವೆ ನೋಡ್ರಿ, ಲೆಗ್ ರೂಮು, ಆರಾಮಾಗಿ ಕಂಫರ್ಟಾಗಿ ಕುತ್ಕೊಬೋದು. ನಾನು 5.4 ಏನೋ ಇದ್ದೀನಿ, ನಂಗೆ ಆರಾಮ ಅನ್ನಿಸ್ತೈತೆ. ಮತ್ತು ಇದನ್ನು ಹಿಂದಕ್ಕೆ ದೂಕೂರು ಏನು ಅಷ್ಟಕ್ಕೆ ಇದನ್ಸಲ್ಲ. ಮತ್ತು ಈ ಕಡೆ ಬಂದ್ಬಿಟ್ಟು ಈ ಕಡೆನೂ ಅಷ್ಟೇ ಆರಾಮಾಗಿ, ಇದನ್ನು ಇನ್ನೂ ಹಿಂದೆ ಮಾಡ್ಕೊಂಡ್ರೂ ಆರಾಮಾಗಿ ಓಡಾಡ್ಕೊಂಡು ಕುತ್ಕೋಬೋದು ಆರಾಮಾಗಿ 3 ಜನ. ಮತ್ತು ಇನ್ನೇನು ಹೇಳಲಿ, ಇದು ಬಂದ್ಬಿಟ್ಟು ಕರೆಕ್ಟು ಏನಂದರೆ ಮೈಲೇಜ್ ಜಾಸ್ತಿ ಗಾಯ್ಸ್ ಇದು. ಯಾಕೆ ಅಂದರೆ ನಂಗೆ ಯಾಕೆ ಇದು ಗಾಡಿ ಇಷ್ಟ ಆಯಿತು, ಶಿಫ್ಟ್ ಅಂದರೆ ನಂಗೆ ಯಾಕೆ ತುಂಬ ಇಷ್ಟ ಅಂದರೆ ಮೈಲೇಜು. ಹೆಂಗೆ ಅಂದರೆ ಇದು ಏನಿಲ್ಲ ಅಂದರೂ ಮಿನಿಮಮ್ಮು ಒಂದು 24ರಿಂದ 25 ಮೈಲೇಜ್ ಕೊಡ್ತೈತಂತೆ. ಲಾಂಗ್ ಹೋದರೆ ಅದೇ ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ತೈತೆ ನಿಮಗೆ. ಮತ್ತು ಇದಾಗೆ ಹಾಲೋಜನ್ ಇಂಡಿಕೇಟ್ಸು, ಏನು ಲೈಟ್ ಕೊಡಲ್ಲ, ಯಾವುದು LED ಯಾವುದಿಲ್ಲ. ನೋಡಿರಿ, ಶಿಫ್ಟ್ ಡಿಸೈರು, ಇದೊಂದು ಲೋಗೋ ಐತೆ ಮಾರುತಿ ಸುಜುಕಿ. ಮತ್ತೇನು ಹೇಳ್ಬೋದು ನಿಮಗೆ, ಚಾರ್ಜಿಂಗಿಂದು ನಿಮಗೆ ಚಾರ್ಜ್ ಹಾಕೊಳ್ಳೋಕ್ಕೆ ಇಷ್ಟೇ. ಆರಾಮಾಗಿ ಇನ್ನೊಂದು ಸಲ ತಿಳ್ಕೊಂಬಿಟ್ಟು ಇದ್ರ ಬಗ್ಗೆ ಎಲ್ಲ. ಮತ್ತು ಇದು ಎ ಸಿ ಕಂಟ್ರೋಲೆಲ್ಲ. ಆಮೇಲೆ ಇದು ಮಿರರ್ ಅಡ್ಜಸ್ಟಬಲ್ಲು. ಇಲ್ಲಿ ಬಂದುಬಿಟ್ಟು ಗ್ಲಾಸ್ ಎಲ್ಲ ಇಲ್ಲ ಅಂದ್ಕೊತೀನಿ, ಇಲ್ಲೆಲ್ಲೂ ಇಲ್ಲ. ಆಮೇಲೆ ಇದು ಬಂದುಬಿಟ್ಟು ಹಿಡಿಲಿಕ್ಕೆ, ಮತ್ತು ಆ ಕಡೆ ಇಲ್ಲ, ಡ್ರೈವರ್ ಸೈಡು ಇಲ್ಲೂ ಇದೆ.
ಮತ್ತು ಒಂದು ಲೈಟ್ ಇದೆ ಇಲ್ಲಿ ನೋಡಿರಿ, ಲೈಟು. ಮತ್ತೇನು ಹೇಳ್ಬೋದು, ಗಾಡಿ ಹೊಡೆಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು ಮೇಯ್ನಾಗಿ ಗಾಡಿ ಹೆಂಗೆ ಹೊಡೆಯೋದು ಏನು ಎತ್ತ ಅಂತ. ಬರೀ ಆ ಕಡೆ ಹೋಗೋಣ. ಈ ರೋಡಲ್ಲಿ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ. ಏನಂದರೆ ನೋಡಿರಿ, ನೀವು ಕೀ ಇವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಹಿಂಗೆ ಕೀ ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಲೈಟ್ ಆನ್ ಆಗ್ತವೆ. ನೀವು ಏನಾದರೂ ಗಾಡಿ ಸ್ಟಾರ್ಟ್ ಮಾಡಿದ್ರೆ, ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿರಿ ಎಲ್ಲ ಲೈಟ್ ಹೊರಟೋಗ್ಬೇಕು. ಸ್ಟಾರ್ಟ್ ಆದಮೇಲೆ ಇದು ಯಾವುದೇ ಥರದ ಲೈಟೆಲ್ಲ ಇರಬಾರ್ದು. ಆಮೇಲೆ ಫಸ್ಟ್ ಹಿಂಗೆ ಗೇರ್ ಹಾಕೊಂಡು ಯಾರನ್ನ ಹೊಸ್ದಾಗಿ ಕಲಿಯೋರಿದ್ರೆ ಆರಾಮಾಗಿ ನೋಡ್ಕೊಳ್ರಿ. ನೋಡಿರಿ, ಇದು ಕ್ಲಚ್ಚು ನೋಡಿರಿ, ಇದು ಕ್ಲಚ್, ಇದು ಬ್ರೇಕು, ಇದು ಬ್ರೇಕ್, ಇದು ಎಕ್ಸಲೇಟ್ರು. ಓಕೆನಾ? ಕ್ಲಚ್ ಹಿಂಗೆ ಹಿಡ್ಕೊಂಡು ಹಿಂಗೆ ಗೇರ್ ಹಾಕಿ ಆಮೇಲೆ ಆರಾಮಾಗಿ ನಿಧಾನಕ್ಕೆ ಕ್ಲಚ್ ಬಿಡಬೇಕು. ಹಂಗೆ ನಿಧಾನಕ್ಕೆ ಕ್ಲಚ್ ಬಿಟ್ಟು ಹಿಂಗೆ ಎಕ್ಸಲೇಟ್ರ್ ಕೊಟ್ಕೊಂಡು ಹೋಗೋಕ್ಕಂದಲ್ಲಿ ನೋಡ್ರಿ, ಹಿಂಗೆ ಓಡಿಸ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸಮಾಧಾನದಾಗ ಗಾಡಿ ಓಡಿಸ್ರಿ. ಯಾಕಂದರೆ ನಾನು ಇವತ್ತು ಏನು ಹೇಳೋಕ್ಕಾಯ್ತಾ ಇಲ್ಲ, ನಂಗೆ ಯಾಕೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ. ನಾನು ಇನ್ನೊಂದು ದಿವಸ ಯಾವಾಗನ ಗಾಡಿ ತಗೊಂಬಂದ್ಬಿಟ್ಟು ರಿವ್ಯೂ ಹೇಳ್ತೀನಿ ಇದ್ರ ಬಗ್ಗೆ. ನಮ್ಮ ಅಕ್ಕ ಬೇರೆ ಬಂದೈತೆ. ಸುಮ್ಮನೆ ಅಲ್ಲಿ ಒಬ್ಬರನ್ನೇ ಬಿಟ್ಬಿಟ್ಟು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ಅಂದರೆ ಇವಾಗ ಸುಮ್ಮನೆ ಅವ್ರು ಒಬ್ಬರೇ ಕುತ್ಕೊಂತಾರೆ ಇವಾಗ ಅಲ್ಲಿ. ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಆರಾಮಾಗಿ, ನಾನು ಗಾಡಿ ಎಲ್ಲ ಜೋರ ಹೊಡೆಯಲ್ಲ ಗೈಸ್. ನಾನು ಹೇಳದ್ನಲ್ಲ, ಗಾಡಿ ಜೋರ ಹೊಡಿಬಾರ್ದು. ಗೇರ್ ಹಾಕಂತ ಇದ್ದೀನಿ ಗಾಯ್ಸ್. ಗಾಡಿ ಎಲ್ಲ ಜೋರ ಹೊಡಿಯೋಕೆ ಹೋಗ್ಬೇಡ್ರಿ. ಆರಾಮಾಗಿ ನಿಧಾನ ಕೊಡ್ಕೊಂಡು ಆರಾಮಾಗೆ ಒಳ್ಳೆ ಗಾಡಿ ಆರಾಮಾಗಿ ಹೊಡ್ಕೊಂಡು ಚೆನ್ನಾಗಿ ಇಟ್ಕೊಳ್ರಿ ಗಾಡಿಗಳ್ನ ಅಂತ ಹೇಳ್ತಾ ಗಾಯ್ಸ್, ಇವತ್ತಿನ ಕೆಲಸ ಬಂದ್ಬಿಟ್ಟು, ನಾನು ಡೈಲಿ ವ್ಲಾಗರ್. ನಾನೆಲ್ಲ ಇದೆಲ್ಲ ರಿವ್ಯೂ ಮಾಡೋಕ್ಕೆ ಎಲ್ಲ ನಂಗೆ ಇಷ್ಟ ಇಲ್ಲ. ಆದರೆ ಸುಮ್ಮನೆ ಒಂದು ಗಾಡಿ ರಿವ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು, ಈಗ ನಾನು ಬರೀ ಡೈಲಿ ನನ್ನ ದಿನಚರಿನೇ ತೋರಿಸ್ತಾಯಿದ್ರೆ ನಂಗೆ ಯಾರು ನೋಡೋಲ್ಲ, ವ್ಯೂಸ್ ಎಲ್ಲ ಬರೋಲ್ಲ. ನಾವೊಂದು ಲೆವೆಲ್ಗೆ ಹೋಗೋವರೆಗಾದರೂ ನಾನು ಈ ಥರ ಕಂಟೆಂಟ್ ಮಾಡಲೇಬೇಕಾಗಿರ್ತೈತೆ. ಆಮೇಲೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಇವೆಲ್ಲ ಕಂಟೆಂಟು, ಒಬ್ಬೊಬ್ಬರಿಗೆ ಡೈಲಿ ವ್ಲಾಗೇ ಮಾಡು ಅದು ಇದು ಅಂತ ಹೇಳ್ಬಿಟ್ಟು ಅನ್ನೋರು ಇರ್ತಾರೆ. ಎಲ್ಲೋನ ಬ್ರೋ ಟ್ರಿಪ್ ಹೋಗ್ರಿ, ಅದೋಗ್ರಿ ಇದೋಗ್ರಿ ಅಂತ. ಅದನ್ನು ಮಾಡ್ತೀನಿ, ಬಟ್ ಆದರೆ ಅದ್ರ ಜೊತೆ ಯಾವನ ಹೊಸ ಗಾಡಿಗಳೇನಾನ ಸಿಕ್ಕಿದ್ರೆ ಅವನು ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಬೆಳಗ್ಗೆ ಎದ್ಬಿಟ್ಟು ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಸ್ನಾನ ಗೀನ ಮಾಡ್ಕೊಂಡು ಎಲ್ಲ ಬಂದೆ. ಯಪ್ಪ, ಎಷ್ಟು ಸೆಕೆ ನೀರು ಕಿತ್ಕೊಂತೈತೆ ಅಂದರೆ ಬೇಡ ಬಿಡ್ರಿ, ಹೇಳೋರು ಅಷ್ಟು ನೀವೇ ನೋಡ್ತಿದ್ದೀರಲ್ಲ, ಅಷ್ಟು ಇನ್ನೇನಿಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ ವಿಷಯ, ಇದು ಬಂದುಬಿಟ್ಟು ಹಿಂಗೆ ಮೇಲ್ಗಡೆ ಎತ್ತವ್ರೆ ನೀರು ಬರ್ತೈತೆ, ಆನ್ ಆಗಿದ್ದಾಗ ಮಾತ್ರ ಈ ಥರ ಮೇಲ್ಗಡೆ. ಆಮೇಲೆ ಹಿಂಗೊಂದು ಸಲ ಅಂದರೆ ವೈಫರ್ದು ಎಲ್ಲ, ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಈ ಥರ ಅಷ್ಟೇ. ಆಮೇಲೆ ಲೈಟ, ಮತ್ತು ಇದು ಆರನ್ ಚೆನ್ನಾಗೈತೆ. ಮತ್ತು ಸ್ಪೀಕರ್ ಗಾಯ್ಸ್ ನಂಗೆ ಒಂದು ಇಷ್ಟ ಆಗಿದೆ, ಹೆಂಗೆ ಗೊತ್ತಾ ಇದು. ಮತ್ತು ಸ್ಪೀಕರ್ ಇಲ್ಲಿ ನೋಡ್ರಿ, ಸ್ಪೀಕರ್ ಎಲ್ಲ ಹತ್ರನೂ ಐತೆ ನೋಡ್ರಿ, ಅಲ್ಲೂ ಐತೆ. ಅದು ಅಲ್ಲೂ ಐತೆ, ಇಲ್ಲಿಲ್ಲ, ಅಲ್ಲಿ ಹಿಂದೆ ಐತೆ. ಮತ್ತು ಎಲ್ಲ ಪವರ್ ವಿಂಡೋಸು, ನಿಮಗೆ ಕಾಣ್ತಾ ಇರ್ಬೋದು, ಎಲ್ಲ ಪವರ್ ವಿಂಡೋಸು. ಇದೆಲ್ಲ ಪವರ್ ವಿಂಡೋಸ್. ಇದು ಬಂದುಬಿಟ್ಟು ಇದನ್ನು ಗ್ಲಾಸ್ ಆ ಕಡೆ ಈ ಕಡೆ ಎಲ್ಲ ಹತ್ರನೂ ಎತ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಆಫ್ ಮಾಡ್ಕೊಂಡ್ರೆ ಆಯಿತು. ಮತ್ತು ಬಂದುಬಿಟ್ಟು ಇದು ಲಾಕು. ಇದು ನೋಡಿರಿ, ಇದು ಆಟೋಮೆಟಿಕ್, ಆದಷ್ಟು ಕಡೆ ಹಾಕೊಂಡ್ಬಿಡ್ತೈತೆ ನೋಡಿರಿ, ಈ ಥರ.
ಇದು ನನಗೆ ಇನ್ನೊಂದು ಫ್ಯೂಚರ್ ಏನು ಗೊತ್ತಾ ಇಷ್ಟ ಆಗಿದ್ದು ಇದರಲ್ಲಿ ಬಂದುಬಿಟ್ಟು ಇವಾಗ ನೀವೇನಾದರೂ ಎಲ್ಲ ಗ್ಲಾಸ್ ಓಪನ್ ಇರ್ತವೆ, ಎಲ್ಲ ಗ್ಲಾಸ್ ಓಪನ್ ಇದ್ದಾಗ ಬಂದುಬಿಟ್ಟು ನೀವೇನಾದರೂ ಅದೇ ಇದು ಪವರ್ ಏನೋ ಡೋರ್ ಹಾಕೊಳ್ಳೋದು, ಇದೊಂದು ಸ್ವಿಚ್ ಇದೆಯಲ್ಲ ನೋಡಿರಿ, ಇದು ಫಸ್ಟಿಗೆ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಸ್ವಿಚ್ ಬಂದುಬಿಟ್ಟು ಇದು ತಡ್ರಿ ನಾನೇ ತೋರಿಸಿ, ಈ ಸ್ವಿಚ್ ಬಂದುಬಿಟ್ಟು ಒತ್ತಿದ್ರೆ ಇದು ಲಾಕ್ ಆಗ್ತೈತೆ ಆಟೋಮೆಟಿಕ್. 4 ಇದೇನೋ ವಿಂಡೋಸು ಕ್ಲೋಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ. ಈಗ ನಾನು ಲಾಕ್ ಓಪನ್ ಮಾಡಿದ್ದೀನಿ ನೋಡಿರಿ, ಇಲ್ಲಿ ಇವಾಗ ಹಾಕ್ತೀನಿ ನೋಡಿರಿ, ಗ್ಲಾಸ್ ಆಟೋಮೆಟಿಕ್ ನೋಡಿರಿ, ಇದು ಎತ್ಕೊಂತು. ಅಲ್ಲಿ ಹಿಂದ್ಗಡೆ ಎಲ್ಲ ಬಂದ್ಬಿಟ್ಟು ಹಾಕೋವೆ, ಹಂಗಾಗ್ಬಿಟ್ಟು ಎತ್ಕೊಂಡಿಲ್ಲ ಅಷ್ಟೇ. ಆಮೇಲೆ ಇದು ಬಂದ್ಬಿಟ್ಟು ಏನು ಕ್ಲೋಸ್ ಆಗೋಲ್ಲ, ಇದು ಪವರಲ್ಲ, ಸುಮ್ಮನೆ ಹಂಗೆ ಮ್ಯಾನ್ಯಲ್ಲು, ನಾವೇ ಎಲ್ಲ ಎತ್ಕೊಬೇಕು ನೋಡಿರಿ, ನಾವೇ ಈ ಥರ ಎಲ್ಲ ಮಾಡ್ಕೊಬೇಕು ಅಷ್ಟೇ. ನಾನು ಕಾಣ್ತಾಯಿದ್ದೀನಿ, ಕಾಣ್ತಾಯಿದ್ದೀನಿ ಗಾಯ್ಸ್. ವ್ಲಾಗ್ ಇಷ್ಟೇ, ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಮಾಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಮತ್ತೆ ದಿನಚರಿ ಏನಿಲ್ಲ, ಡೈಲಿ ವ್ಲಾಗ್ ಮಾಡಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನನಗೆ ಕರೆಕ್ಟ್ ಇದೆ ವೆಹಿಕಲ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ಏನೋ ಒಂದು ರಿವ್ಯೂ ಮಾಡಬೇಕು ಅಂದರೆ ನಾನು ಓನಾಗಿ ಎಕ್ಸ್ಪೀರಿಯೆನ್ಸ್ ಹೇಳ್ಕೊತೀನಿ, ಹಿಂಗಾಯ್ತು ಹಿಂಗೈತೆ ಕಾರು ತಾಂಬೋದ ಹೊರ್ತಲ್ವೋ. ಇದು ಸೆಕೆಂಡ್ ಹ್ಯಾಂಡ್ಲು ಬಂದುಬಿಟ್ಟು ಇದು ಬಂದುಬಿಟ್ಟು ಇಷ್ಟು 12 ಮಾಡಲ್ ಅನಿಸುತ್ತೆ. ಆಮೇಲೆ ಇಂಜಿನ್ ಬಗ್ಗೆ ಅದು ಇದು ಎಲ್ಲ ಹೇಳ್ಬೇಕಂದ್ರೆ ನಾನು ತಿಳ್ಕೊಂಡು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಹೇಳ್ತೀನಿ ಇದೆಲ್ಲ ಅಂತ ಹೇಳ್ತಾ ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಗಾಯ್ಸ್. ನಮ್ಮ ಅಕ್ಕ ಕಾಯ್ತಾಯಿದೆ, ಸುಮ್ಮನೆ ಹೋಗೋಣ, ಟೈಮ್ ಆಯಿತು ಬರ್ರಿ ಗಾಯ್ಸ್. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೀನಿಂದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀನಿ. ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಬೆಳಗ್ಗೆ ಬೇಗ ಎದ್ಬಿಟ್ಟು ಗಾಡೀಲಿ ಅಂತ ಹೇಳ್ತಾ ವ್ಲಾಗ್ ಏನು ಮಾಡ್ತಾಯಿದ್ದೀನಿ. ಟಾಟಾ ಬಾಯ್ ಬಾಯ್, ಸಿ ಯು ಅಂದರೆ ನೆಕ್ಸ್ಟ್ ವ್ಲಾಗ್ ಬಾಯ್. खत्म, बाय बाय, टाटा, गुड बाय, गया.